ನಮಸ್ಕಾರ ಫ್ರೆಂಡ್ಸ್, ಇದು ನಮ್ಮ ಮನೆ. ರಾಯರ ಕೃಪಾ ಕಟಾಕ್ಷದಿಂದ ಕಟ್ಟಿದಂತಹ ಮನೆ. ಇದರ ಹೆಸರೇ ಬೃಂದಾವನ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, GRV. ಇದರ ನಾಮಾಂಕಿತ ಗುರು ರಾಘವೇಂದ್ರ ಎಂಬುದಾಗಿದೆ. ರಾಯರ ಹೆಸರನ್ನ ನಾನು ಚಿಕ್ಕ ಚೊಕ್ಕದಾಗಿ ಮೈಗೂಡಿಸ್ಕೊಂಡಿದ್ದೇನೆ. ಇದು ನಮ್ಮ ರಾಯರ ಬೃಂದಾವನ, ನಮ್ಮ ಮನೆಯ ಪುಟ್ಟ ಬೃಂದಾವನ. ಮಂತ್ರಾಲಯದ ಆ ರಾಯರ ಬೃಂದಾವನವನ್ನ ಕಣ್ತುಂಬಿಕೊಳ್ಳಲು ದಿನವಿಡೀ ಆಗದ ನಾವು ಅವರ ಪ್ರೇರಣೆ ಮತ್ತು ಅವರ ಅನುಗ್ರಹದಿಂದ ಈ ಪುಟ್ಟ ಬೃಂದಾವನವನ್ನ ಸ್ಥಾಪಿಸಿ ಕಣ್ತುಂಬಿಕೊಳ್ಳುತ್ತಿದ್ದೇವೆ ಮತ್ತು ಅವರ ಆಶೀರ್ವಾದವನ್ನ ದಿನನಿತ್ಯ ಪಡೆಯುತ್ತಿದ್ದೇವೆ. ಇದೇ ನಮ್ಮ ತೃಪ್ತಿ. ಹಾಗೆಯೇ ಇದು ನಮ್ಮ ಮನೆಯ ದೇವರ ಮನೆ. ಇಲ್ಲಿ ನಮ್ಮ ರಾಯರು ವಿರಾಜಮಾನವಾಗಿ ಕುಳಿತಿದ್ದಾರೆ. ಇವರಿಗೆ ಗುರುವಾರ ಆರಾಧನೆ, ಇತರೆ ಪೂಜಾ ಸಂದರ್ಭ, ವಿಶೇಷ ದಿನಗಳಲ್ಲಿ ಅವರಿಗೆ ವಿಶೇಷ ಪೂಜೆಯನ್ನೂ ಸಹ ಮಾಡಲಾಗ್ತದೆ. ಈಗ ನೀವೇನು ನೋಡ್ತಾ ಇದ್ದೀರೋ, ಇದು ಕಳೆದ ರಾಯರ ಆರಾಧನೆಯಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ರಾಯರ ಪೂಜೆ. ಈ ಪೂಜೆಯಲ್ಲಿ ನಾವು ನಮ್ಮ ಮನೆಯ ಅಕ್ಕಪಕ್ಕದ ಜನ, ಬಂಧು ಬಳಗ, ಹೀಗೆ 4-6 ಜನಗಳನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಡುವುದರ ಜೊತೆಗೆ ನಮ್ಮ ಮನೆಯಲ್ಲಿ ಸ್ಥಾಪಿಸಿದ ರಾಯರ ಬೃಂದಾವನ ಮತ್ತು ವಿಗ್ರಹಕ್ಕೆ ಹಾಲಿನ ಅಭಿಷೇಕ, ಪಂಚಾಮೃತಗಳನ್ನು ನೆರವೇರಿಸುವುದು ಮತ್ತು ಅವರ ಕೈಯಿಂದಲೇ ಸಹ ನಮ್ಮ ರಾಯರಿಗೆ ಪೂಜೆಯನ್ನ ಮಾಡಿಸುತ್ತೇವೆ. ಇದು ನಮ್ಮ ರಾಯರ ಪುಟ್ಟ ಬೃಂದಾವನಕ್ಕೆ ಮಾಡಿದ ಚಿಕ್ಕ ಅಲಂಕಾರ, ಆರಾಧನೆಯ ದಿನದಂದು ಮಾಡಿದಂತಹ ದೃಶ್ಯ. ಕಳೆದ ಬಾರಿ ನಾವು ಫೈನಾನ್ಸ್ನಲ್ಲಿ ರಾಯರ ಆರಾಧನೆಯನ್ನ ಹಮ್ಮಿಕೊಂಡಿದ್ದು, ಅಲ್ಲಿ ಬರುವ ರಾಯರ ಭಕ್ತರಿಗೋಸ್ಕರ ಅನುಕೂಲವಾಗುವಂತೆ ಅಲ್ಲೇ ರಾಯರನ್ನ ಶೃಂಗರಿಸಿ ರಾಯರ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದು. ಬರುವ ಭಕ್ತಾದಿಗಳು ಅವರ ಕೈಯಾರ ನಮ್ಮ ರಾಯರಿಗೆ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಮಂತ್ರಾಲಯದಿಂದ ತಂದಂತಹ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದವನ್ನು ಸ್ವೀಕರಿಸಿ, ನಾವು ವಿಶೇಷವಾಗಿ ರಾಯರಿಗೆ ತಯಾರಿಸಿದಂತಹ ಪ್ರಸಾದ ಭೋಜನವನ್ನೂ ಸಹ ಪಡೆದು ಸಂತೃಪ್ತಿಪಟ್ಟಿದ್ದು ನಮಗೆ ಎಲ್ಲಿಲ್ಲದ ಆನಂದವನ್ನು ತಂದುಕೊಟ್ಟಿತ್ತು. ಸ್ನೇಹಿತರೆ, ಇದೆಲ್ಲವನ್ನು ನಾನು ನಿಮಗೆ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮಗೆ ರಾಯರ ಮೇಲಿರುವ ಭಕ್ತಿಯನ್ನ ಇನ್ನೊಂದನ್ನು ತೋರ್ಪಡಿಸುವ ಉದ್ದೇಶ ನಮಗಿಲ್ಲ. ನಮ್ಮ ಉದ್ದೇಶ ರಾಯರು ಯಾವತ್ತೂ ಯಾರನ್ನು ಕೈ ಬಿಟ್ಟ ಪ್ರಸಂಗ ಇಲ್ಲ ಎಂಬುದನ್ನು ಹೇಳುವುದು ಮಾತ್ರ ನಮ್ಮದಾಗಿದೆ. ಆ ರಾಯರನ್ನ ನಂಬಿದವರಿಗೆ ಇಂದಲ್ಲ ನಾಳೆ ಎಂದೋ ಒಂದು ದಿನ ಯಾವುದೋ ರೀತಿಯಲ್ಲಿ ಆ ರಾಯರ ಅನುಗ್ರಹ ದೊರೆಯುತ್ತೆ ಎಂಬ ಆತ್ಮವಿಶ್ವಾಸ, ಅಚಲ ವಿಶ್ವಾಸ ರಾಯರ ಭಕ್ತರಲ್ಲಿ ಇರಲಿ ಎಂಬುದೇ ನನ್ನ ಉದ್ದೇಶವಾಗಿದೆ. ಏಕೆಂದರೆ ನಾವು ಒಬ್ಬರನ್ನ ನಂಬಿ ಕೆಡಬಹುದು, ಇನ್ನೊಬ್ಬರ ವಿಶ್ವಾಸ ನಮಗೆ ಅವಿಶ್ವಾಸವಾಗಿ ಕಾಣಬಹುದು. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದೆಲ್ಲ ನಾಮಾಂಕಿತರಾದಂತಹ ಗುರುಗಳು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಿದವರಲ್ಲ. ಅವರನ್ನು ನಂಬಿದಂತಹ ಭಕ್ತ ವೃಂದ ಯಾವತ್ತೂ ಕೆಟ್ಟ ಉದಾಹರಣೆಗಳೂ ಇಲ್ಲ. ಅವರ ಭಕ್ತರನ್ನು ಸಾಮಾನ್ಯವಾಗಿ ಯಾರನ್ನಾದರೂ ವಿಚಾರಿಸಿ, ಏನನ್ನಾದರೂ ಕೇಳಿ, ಅವರ ರಾಯರ ಬಗ್ಗೆ ಅವರಿಟ್ಟಿರುವ ವಿಶ್ವಾಸ ಎಂಥದ್ದು ಎಂದು ನಾವು ಅವರ ಮುಖಾಂತರ ತಿಳಿದುಕೊಳ್ಳಬಹುದು. ನಮ್ಮ ಈ ಕಲಿಯುಗದಲ್ಲಿ ದೇವರು ಇದ್ದಾನೋ ಇಲ್ಲವೋ ಎಂಬ
ವಿಷಯದ ಬಗ್ಗೆ ತರ್ಕ ಬೇಡ. ದೇವರು ಇದ್ದಾನೆ ಎಂಬುದು ನಂಬುದಾದರೆ ಇಸ್ರೋ ವಿಜ್ಞಾನಿಗಳನ್ನ ಕೇಳಿ, ಅವರು ಒಂದು ಒಳ್ಳೆಯ ಕೆಲಸ ಮಾಡುವಾಗ ದೇವರ ಪೂಜೆ ಮಾಡ್ತಾರೆ ಅಂತ. ಆಗ ಗೊತ್ತಾಗುತ್ತೆ ದೇವರು ಇದ್ದಾನೆ ಎಂಬುದಾದರೆ ನಮ್ಮ ರಾಯರು ಖಂಡಿತ ಇದ್ದಾರೆ. ರಾಯರು ಇದ್ದೇ ಇದ್ದಾರೆ ಎಂಬ ನಂಬಿಕೆಯಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್.